ಇದು ಜೀವಾಮೃತ ಪ್ಲಾಂಟ್ ಸೆಟಪ್. ಇದು ಮಧ್ಯಮ ಗಾತ್ರದ 1600 ಲೀಟರ್ ಸಾಮರ್ಥ್ಯದ್ದು. ಈ ಲೈನ್ ನೀರಿನ ಒತ್ತಡ ಮತ್ತು ನೀರು ಸರಬರಾಜಿಗಾಗಿ ಇದೆ. ಸ್ವಲ್ಪ ಒತ್ತಡದ ಅಗತ್ಯವಿದೆ, ಆದ್ದರಿಂದ ನಾನು ಅಲ್ಲಿ ಮೋಟಾರ್ ಅಳವಡಿಸಿದ್ದೇನೆ. ಈ ನೀರು 2 ಕಡೆ ಸಂಪರ್ಕ ಹೊಂದಿದೆ. ಮೊದಲನೆಯದು ಇಲ್ಲಿಗೆ ಹೋಗುತ್ತದೆ ಮತ್ತು ಎರಡನೇ ನೀರು ಸರಬರಾಜು ಇಲ್ಲಿ ಮೇಲೆ ಹೋಗುತ್ತದೆ. ಪಾರದರ್ಶಕ ಟ್ಯೂಬ್ ಮಟ್ಟವನ್ನು ಅಳೆಯುವ ಮೀಟರ್ ಆಗಿದೆ ಮತ್ತು ಇದು ಮುಂಭಾಗದಿಂದ ನಾವು ಫಿಲ್ಟರ್ ಮಾಡಿದ ಜೀವಾಮೃತವನ್ನು ಪಡೆಯುವ ಸಂಪರ್ಕವಾಗಿದೆ. ಇದು ಏರ್ ವೆಂಟ್. ಮೇಲಿನಿಂದ ನೀರಿನ ಮೂಲವಾಗಿ ನೀರನ್ನು ತುಂಬಿಸಲು ಈ ರಬ್ಬರ್ ಪೈಪನ್ನು ಸಂಪರ್ಕಿಸಲಾಗಿದೆ. ಆ ಏರ್ ಬ್ಲೋವರ್ ಪ್ರತಿ 3 ಅಥವಾ 4 ಗಂಟೆಗಳಿಗೊಮ್ಮೆ ನಿಯಮಿತವಾಗಿ ಮಿಶ್ರಣ ಮಾಡಲು ಬಳಸಲಾಗುತ್ತದೆ. ದ್ರವವನ್ನು ಮಿಶ್ರಣ ಮಾಡಲು ಬಳಸಬಹುದಾದ ಮ್ಯಾನ್ಯುವಲ್ ಸ್ಟಿರರ್ ಕೂಡ ಲಭ್ಯವಿದೆ. ಬ್ಲೋವರ್ ಟೈಮರ್ ಬಳಸಿ ಸ್ವಯಂಚಾಲಿತವಾಗಿ ಪ್ರಾರಂಭವಾಗಬಹುದು ಮತ್ತು ನಿಲ್ಲಬಹುದು. ಟೈಮರನ್ನು ಇಲ್ಲಿ ಹೊಂದಿಸಲಾಗಿದೆ. ಈ ಘಟಕದ ಒಳಗೆ ಕೆಸರು ಉಳಿದಿದೆ. ಘಟಕದಿಂದ ಕೆಸರನ್ನು ಹೊರಹಾಕಲು ಸಹಾಯ ಮಾಡುವ 2 ಫ್ಲಶ್ ಔಟ್ಲೆಟ್ಗಳಿವೆ. 1600 ಲೀಟರ್ ಸಾಮರ್ಥ್ಯದ ಘಟಕದಲ್ಲಿ ನಾವು 30 kg ಸಗಣಿ, 30 ಲೀಟರ್ ಗೋಮೂತ್ರವನ್ನು ಸೇರಿಸುತ್ತೇವೆ. ಸುಮಾರು 5 kg ಕಡಲೆ ಹಿಟ್ಟು ಮತ್ತು 5 kg ಬೆಲ್ಲ ನೀರಿನೊಂದಿಗೆ ನಾವು ಅದನ್ನು ನೀರಿನಿಂದ ತುಂಬಿಸುತ್ತೇವೆ. ಮೊದಲು ನಾವು ಪ್ರಾರಂಭಿಸಿದಾಗ ಈ ಘಟಕದಲ್ಲಿ ಈ ಹಸಿರು ಚುಕ್ಕೆಯವರೆಗೆ ನೀರನ್ನು ತುಂಬಿಸಬೇಕು. ಈ ಅರ್ಧ ಇಂಚಿನ ಬಾಲ್ ವಾಲ್ವ್ ತೆರೆದಿರುವುದನ್ನು ನಾವು ಖಚಿತಪಡಿಸಿಕೊಳ್ಳುತ್ತೇವೆ. ನಾವು ಮೇಲಿನಿಂದ ನೀರನ್ನು ತುಂಬಿಸಲು ಪ್ರಾರಂಭಿಸುತ್ತೇವೆ ಮತ್ತು ನೀರಿನ ಮಟ್ಟವು ಈ ಹಸಿರು ಚುಕ್ಕೆಯವರೆಗೆ ಏರುತ್ತಿದ್ದಂತೆ ನಾವು ಪದಾರ್ಥಗಳನ್ನು ಸೇರಿಸಲು ಪ್ರಾರಂಭಿಸುತ್ತೇವೆ. ನಂತರ ನಾವು ನೀರಿನಲ್ಲಿ ಬೆರೆಸಿದ ಪದಾರ್ಥಗಳನ್ನು ಸೇರಿಸಲು ಪ್ರಾರಂಭಿಸುತ್ತೇವೆ. ಸಗಣಿ, ಗೋಮೂತ್ರ ಮತ್ತು ಉಳಿದೆಲ್ಲವೂ. ಎಲ್ಲ ಪದಾರ್ಥಗಳನ್ನು ತುಂಬಿದ ನಂತರ ನಾವು ಅದನ್ನು ನೀರಿನಿಂದ ಪೂರ್ತಿ ತುಂಬಿಸುತ್ತೇವೆ. ತದನಂತರ ನಾವು ಸಾಂದರ್ಭಿಕವಾಗಿ ಗಾಳಿಯ ಮೂಲಕ ಮಿಶ್ರಣ ಮಾಡಲು ಬ್ಲೋವರನ್ನು ಬಳಸುತ್ತೇವೆ. ಸ್ಟಿರರ್ ಮೂಲಕ ಮ್ಯಾನ್ಯುವಲ್ ಆಗಿಯೂ ಮಿಶ್ರಣ ಮಾಡುತ್ತೇವೆ. 4 ರಿಂದ 5 ದಿನಗಳ ನಂತರ ನಾವು ಅಂತಿಮವಾಗಿ ಈ ಟ್ಯಾಂಕ್ನಲ್ಲಿ ಫಿಲ್ಟರ್ ಮಾಡಿದ ಜೀವಾಮೃತವನ್ನು ಪಡೆಯುತ್ತೇವೆ ಮತ್ತು ನಾವು ಈ ಪೈಪನ್ನು ಅಳವಡಿಸಿದ್ದೇವೆ. ಈ ಮೋಟಾರ್ ಸಹಾಯದಿಂದ ಈ ಪೈಪ್ನ ಫುಡ್ವಾಲ್ ಮೂಲಕ ನಾವು ಅದನ್ನು ನಮ್ಮ ಹನಿ ನೀರಾವರಿ ವ್ಯವಸ್ಥೆಗೆ ಪಂಪ್ ಮಾಡುತ್ತೇವೆ.